ಬಾಡೂಟದ ಪ್ಲಾನ್ಗೂ ಮುನ್ನವೇ ಬೀದಿ ನಾಯಿಗಳ ಅಟ್ಟಹಾಸ ಜಾಸ್ತಿ ಆಗ್ಬಿಟ್ಟಿದೆ. ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ದಾಳಿಗೆ ವ್ಯಕ್ತಿಯೊಬ್ಬ ಬಲಿಯಾಗಿದ್ದಾನೆ. ಬೀದಿ ನಾಯಿಗಳ ಡೆಡ್ಲಿ ಅಟ್ಯಾಕ್ಗೆ ಸೀತಪ್ಪ ಅನ್ನೋರು 71 ವರ್ಷದ ಪ್ರಾಯದ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಇದು ಕೊಡಗೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋದು. ಈ ಬೀದಿ ನಾಯಿಗಳಿಗೆ ಬಾಡೂಟ ಹಾಕ್ತೀವಿ ಅಂತ ಹೇಳಿ BBMP ಹೊರಟಿದೆ ಈಗ. ಅದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಆಗ್ತಿರುವಂಥ ಘಟನೆಗಳು ಒಂದು ಸ್ವಲ್ಪ ನೋಡಿ. BBMP ಅಧಿಕಾರಿಗಳೆಲ್ಲರೂ ಕೂಡ ಇದನ್ನು ನೋಡಬೇಕು. ಇನ್ನೂ ಈ ನಾಯಿಗಳಿಗೆ ಬಾಡೂಟ ಸಿಕ್ಕಿಲ್ಲ. ಇವರು ಏನಾದರೂ BBMP ಅವರು ಎಲ್ರಿಗೂ ಕೂಡ ಹಿಂಗೆ ಬಾಡೂಟ ಹಾಕ್ಕೊಳ್ತಾ ಹೋದರೆ ನೆಕ್ಸ್ಟ್ ಬರೋರನ್ನ ಎಲ್ಲರನ್ನೂ ಕೂಡ ಕಚ್ಚಿ ಸಾಯಿಸುತ್ತೀವಿ ನಾಯಿಗಳು. ಒಡಿಯಾಕೆ BBMP ಅವರು ಇದನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನಾರ್ಹ. ಈಗಾಗಲೇ ಜನಸಾಮಾನ್ಯರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ, ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ನೋಡಿ, ನಿನ್ನೆ ವಾಕಿಂಗ್ಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಸೀತಪ್ಪ ಈ ನಾಯಿಗಳು ಅಟ್ಯಾಕ್ ಮಾಡಿವೆ. ಕಚ್ಚಿ ಕೈ ಕಾಲು ಮುಖ ಎಲ್ಲ ಭಾಗದಲ್ಲೂ ಕೂಡ ಕಚ್ಚಾಕ್ಬಿಟ್ಟಿವೆ. ಅರ್ಧ ಮಾಂಸನೇ ತಿಂದಾಕ್ಬಿಟ್ಟಿದೆಯಂತೆ ಈ ನಾಯಿಗಳು. 8 ರಿಂದ 9 ಬೀದಿ ನಾಯಿಗಳು ಸೇರ್ಕೊಂಡು ಅಟ್ಯಾಕ್ ಮಾಡಿರೋದಿತ್ತು. ಪಾಪ ಸೀತಪ್ಪ ಅಲ್ಲೇ ಸಾವನ್ನಪ್ಪಿದ್ದಾರೆ. ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದರು ಚಿಕಿತ್ಸೆ ಕೊಡಿಸೋಣ ಅಂತೇಳಿ, ಬಟ್ ಫಲಿಸಲಿಲ್ಲ, ಸಾವನ್ನಪ್ಪಿದ್ದಾರೆ.